ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊತೇನೆ. ನಾನು ಆರಾಮದೇನಿ. ಬರ್ರಿ ಇವತ್ತಿನ ಲಾಗ್ ಹೆಂಗಿತ್ತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ. ಇವತ್ತ ಏನಪ್ಪ ಅಂತಂದ್ರೆ ಅಡುಗೆ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಅಂತ ಹೇಳಿದ್ದೀರಿ ನಿನ್ನೆ ವಿಡಿಯೋದೊಳಗೆ. ಯಾಕೋ ನನಗೆ ಎಡಗೈ ಭಾಳ ಸೇದಾತತ್ರಿ. ಇದು ಸೇದಾತಂದ್ರೆ ಭಾಳ ಪೇನ್ ಆಗತ್ತತ್ರಿ ಅದು. ಹೀಗಾಗಿ ನಾನು ಅಡುಗೆ ಮಾಡಕ್ಕೆ ಒಲ್ಲೆ ಅಂತ ಹೇಳಿದ್ರಿ. ಇವತ್ತು ಡೌಟ್ ರೀ, ಮಾಡಿನೂ ಕಡಿಮೆ ಆಯ್ತು ಮಾಡ್ತೀನಿ, ಇಲ್ಲಾಂದ್ರೆ ಮಾಡೋದಿಲ್ಲ ರೀ. ಕಡಿಮೆ ಆಗಿಲ್ಲ ಅಂದ್ರೆ ಮಾಡೋದಿಲ್ಲ. ಆದ್ರೆ ಏನಾಗುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ. ಪೂರ್ತಿ ವಿಡಿಯೋನ ನೋಡ್ರಿ. ಈಗ ನಾನು ಬೆಳಗ್ಗೆ ಬೆಳಗಿನ ಕೆಲಸ ಏನೇನು ಇರ್ತಾವ ಮಾಡ್ಕೊಂಡೇನ್ರಿ. ಮತ್ತು ನಮ್ಮ ಮನೆಯವ್ರಿಗೆ ನಾಷ್ಟಾನು ಮಾಡ್ಕೊಟ್ಟೇನಿ. ನನ್ನ ಮಗನೂ ನಾಷ್ಟ ತಿನ್ನತ್ತಾನ ನೋಡ್ರಿ. ಇಲ್ಲಿ ನಮ್ಮ ಪಾಪನೂ ನಾಷ್ಟ ತಿನ್ನಾಕತ್ತಾನ. ನನ್ನ ದಿನ ನಾಷ್ಟ ಇಲ್ಲ ರೀ. ನೋಡ್ರಿ, ನನ್ನ ವಾಯ್ಸ್ ನೋಡಿರೋ ಗೊತ್ತಾಗ್ಬೋದು ನಿಮಗೆ. ನಮಗೆ ಇನ್ನೂ ಕಸಾಕಿ ತಪ್ಪಿನೇ ಇಲ್ಲ. ಇನ್ನೂ ನೆಗಡಿ ಜ್ವರ ಹಂಗೆ ಇದ್ದಾವ್ರಿ. ಜ್ವರ ಕಡಿಮೆ ಆಗ್ಯಾವ, ಆದ್ರೆ ನೆಗಡಿ ಅಂತೂ ಕಡಿಮೆ ಆಗೇ ಇಲ್ರಿ. ಬರ್ರಿ ನಾನು ನಾಷ್ಟ ಅದು ಮಾಡ್ತೀನಿ. ಸ್ವಲ್ಪ ಬಾಂಡೆದು ಅದಾವು, ಅವೆಲ್ಲ ತೊಳ್ಕೊಂಡು ಆಮ್ಯಾಗ ಅಡ್ಗೆ ಮಾಡೋದು ಆಗ್ತಿತ್ತು ಇಲ್ಲೋ ಅನ್ನೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೇನೆ ರೀ. ಹಾಯ್ ಫ್ರೆಂಡ್ಸ್, ಬರ್ರಿ ಈಗ ಏನಂತಂದ್ರೆ ಅಡ್ಗೆ ಮಾಡತ್ತೇನೆ ರೀ. ನಾನು ದಿನ 6-5 ಊಟ ಇರ್ತಾವ್ರಿ. ಒಂದೊಂದು ದಿವ್ಸ 6 ಇರ್ತಾವ, ಒಂದೊಂದು ದಿವ್ಸ 5 ಇರ್ತಾವ. ಇವತ್ತು 5 ಇದ್ದವ್ರಿ. ಹಿಂಗಾಗಿ ಚೌಳಿಕಾಯಿ ಪಲ್ಯ ಮಾಡತ್ತೇನೆ ರೀ. ಮತ್ತು ನೋಡ್ರಿ ಇಲ್ಲೇ ಚೌಳಿಕಾಯಿ, ಆಮೇಲೆ ಕ್ಯಾಬೇಜ್, ಅದಕ್ಕೆಲ್ಲ ಏನು ಬೇಕು ಅದನ್ನು ಹೆಚ್ಚಿಟ್ಕೊಂಡೇನ್ರಿ. ನುಗ್ಗಿಕಾಯಿ ಸಾರು ಮಾಡ್ಬೇಕಂತ ಐತ್ರಿ. ಬರೀ ಮಾಡೋಣಂತ ಮಾತಾ ಬರವಲ್ರಿ. ಯಾಕೋ ನೆಗಡಿ ಒಂದು ಭಾಳ ಆಗ್ತೈತ್ರಿ ನನಗೆ. ಬರ್ರೀಗ ಅಡ್ಗೆ ಮಾಡ್ತೇನೆ. ಚೌಳಿಕಾಯಿ ಒಬ್ಬೊಬ್ರು ಕುದಿಸಿ ಮಾಡ್ತಾರ್ರಿ, ಒಬ್ಬೊಬ್ರು ಹುರಿದು ಮಾಡ್ತಾರ. ನಾವು ಹುರಿದ ಮಾಡ್ತೇವ್ರಿ. ಹುರಿದ ಉಳ್ಳಾಗಡ್ಡಿ ಟೊಮೆಟೊದು ಹಾಕಿ ಹುರಿದ ಮಾಡ್ತೇವ್ರಿ. ಮತ್ತು ಏನು ಮಾಡ್ತೇನಂತ ಅಂದ ನೋಡೋಣ. ಇಲ್ಲೇ ಬ್ಯಾಳಿ ಕುದಿ ಹಾಕೇನ್ರಿ. ತೊಗರಿಬೇಳೆ ಇಲ್ಲೇ ಒಂದೆರಡು ಬೆಂಡೆಕಾಯಿ ಕರ್ದೇನ್ರಿ. ಆಮೇಲೆ ಚೌಳಿಕಾಯಿ ಪಲ್ಯನೂ ಆಗೈತಿ. ಆಮೇಲೆ ಬೀದಿನ ಕ್ಯಾಬೇಜ್ ಪಲ್ಯನೂ ಆಗೈತಿ. ರೈಸು ಆಗೈತಿ. ಬರ್ರಿ ಈಗ ನೆಕ್ಸ್ಟ್ ರೊಟ್ಟಿ ಮಾಡ್ತೇನೆ. ರೊಟ್ಟಿ ಮಾಡೇ ಸಿಗ್ತೇನಂತ್ರಿ. ರೊಟ್ಟಿ ಮಾಡಿ ಮತ್ತು ನೆಕ್ಸ್ಟ್ ಡಬ್ಬಿ ಕಟ್ಟಬೇಕ್ರಿ. ಡಬ್ಬಿ ಇನ್ನೂ ತಂದಿಲ್ಲ, ಹೋಗಿ ಡಬ್ಬಿ ಇಸ್ಕೊಂಬರ್ಬೇಕ್ರಿ. ಬರ್ರಿ ಬಡ ಬಡ ರೊಟ್ಟಿ ಮಾಡಿ ಡಬ್ಬಿ ಅದು ಕಟ್ಟಿ ಸಿಗ್ತಾರೆ ನೋಡ್ರಿ. ಎಲ್ಲ ರೆಡಿ ಮಾಡೇನಿ, ಕಟ್ಟಿಟ್ಟೇನಿ. ಇದು ಮೊಸರು, 2 ಥರದ ಪಲ್ಯ, ಅನ್ನ, ಆಮೇಲೆ ಉಪ್ಪಿನಕಾಯಿ, ರೊಟ್ಟಿ. ಇದು ನಮ್ಮ ಮನೆಯವ್ರಿಗೆ ರೀ. ಇದು ನಾ ಏನು ಕೃಷಿಕವ್ರಿಗೆ ಊಟ ಕೊಡ್ತೇನಲ್ಲ, ಆದ್ರೆ ಇದು ಊಟ ಅಂತೂ ರೆಡಿ ಆಯ್ತು. ಬರೀ ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ. ಅವ್ರು ಬಂದು ಊಟ ಒಯ್ಬೇಕ್ರಿ. ಈಗ ಬಿಸಿಲು ನೋಡ್ರಿ, ಇಷ್ಟು ಊಟ ಒಂದಿಟ್ಟು ಮಳೆ ಬಂತು. ನೆಕ್ಸ್ಟ್ ಮನೆ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಐತ್ರಿ. ಬರೀ ಏನೇನಕ್ಕದ ಅಂತ ಹೇಳಿ ನೋಡೋಣ ಅಂತ. ಬರ್ರಿ ಮನೆಗೆ ಹೋಗ್ಬೇಕಂತ ಅನ್ಕೊಂಡೆ, ಮನೆಗೆ ಹೋಗ್ಲಿಲ್ಲ. ಯಾಕಂತಂದ್ರೆ ನಂಗೆ ಭಾಳ ಆರಾಮಿಲ್ಲಂಗೆ ಆಗತ್ತೈತ್ರಿ. ಯಾಕೋ ಕೈ ಅಂತೂ ಭಾಳ ಸೇದಾಗತ್ರಿ. ಇದು ಎಡಗೈ ಇಲ್ಲಿ ಸಂದ ಐತಲ್ರಿ, ಇಲ್ಲಿ ಸಂದ ಸೀದಾಗ್ಬಿಟ್ಟತ್ರಿ. ಏನು ಮಾಡಿ ಕೊಡತ್ತಿದ್ದಿಲ್ಲ. ಮಲ್ಕೊಂಡಿದ್ದೀರಿ ಇಷ್ಟು ಮಟನೂ. ಬಾಂಡೆನೂ ಹಂಗಾದವು. ಏನು ಮಾಡ್ಬೇಕಂತ ನಂಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳೇನ್ರಿ ಸಂತಿ ಮಾಡ್ಕೊಂಬಂದು ಅಂತ ಹೇಳೀನಿ. ಅವರು ಆಯ್ತು ಅಂತ ಹೇಳ್ಯಾರ. ಏನಿಲ್ರಿ, ಸ್ವಲ್ಪ ಈಗ ಶುಕ್ರವಾರ ಮಾಡ್ಬೇಕು. ಶುಕ್ರವಾರ ದಿನ ಮಾಡ್ತೀವಿ. ಮತ್ತು ಸಂತಿ ಅಡುಗೆ ಒಂದು ಮಾಡೋದಿರುತ್ತಲ್ರಿ. ಅಡುಗೆ ಮಾಡೋದಿಲ್ಲ ಇಲ್ದಾಗ ಏನು ಮಾಡ್ತಿದ್ವಿ ರೀ, ವಾರದಾಗ ಒಂದೇ ಸರಿ ಸಂತಿ ಮಾಡ್ತಿದ್ವಿ ನಾವು. ಮತ್ತು ನಮಗೆ ಎಷ್ಟು ಬೇಕು ಅಷ್ಟು ಕಾಯಿಪಲ್ಲೆ. ನಾವು ಒಂದು 3 ಜನ ಇರ್ತೇವಲ್ರಿ. ಅದಾಗ ನಮ್ಮ ಸಾರು ಒಬ್ಬನ ಹಿಡ್ಕೊಂಡು 3 ಜನ ಹಾಕ್ಯವಲ್ರಿ. ಭಾಳ ಏನು ಕಾಯಿಪಲ್ಲೆ ಹೋಗಿದ್ದಿಲ್ಲ ನಮಗೆ. ಈಗ ಅಡುಗೆ ಮಾಡೋದಿದ್ದಾಗ ಕಾಯಿಪಲ್ಲೆ ಭಾಳ ಹೋಗ್ತೈತ್ರಿ. ಹಿಂಗಾಗಿ ವಾರ 2 ದಿನ ಸಂತಿ ಮಾಡೋದಾಗುತ್ತೈತ್ರಿ. ನಾವು ಇವತ್ತು ಸೋಮವಾರ, ಇನ್ನು ಶುಕ್ರವಾರ ದಿವಸ ಅಷ್ಟು ಮಾಡ್ಬೇಕು. ಈಗ ಸ್ವಲ್ಪ ಥರ ಕೇಳೇನ್ರಿ. ಹೈಬ್ರೋ ಮಾಡಿಸ್ಕೊಂಬರ್ಬೇಕ್ರಿ. ಧಾರವಾಡಕ್ಕೆ ಹೋಗಿ ಹೈಬ್ರೋ ಬಂದ ನೋಡ್ರಿ. ತಲೆನೂ ಭಾಳ ಹೊಡೆಯಾದೈತ್ರಿಪ್ಪ ನಂದು. ನಮ್ಮ ಮನೆಯವ್ರಿಗೆ ಹೇಳೇನ್ರಿ ಸಂತಿ ತೊಗೊಂಬರಾಕ. ಹಿಂಗಾಗಿ ಮನೆಗೆ ಹೋಗಲಿಲ್ಲ. ನಮ್ಮ ಪಾಪು ಹೋದ್ರಿ. ನಮ್ಮ ತಮ್ಮ ಬಂದಿದ್ನಲ್ರಿ, ಅವನ ಜೊತೆ ನಾವು ಹೋದ. ಇನ್ನೊಂದು ಸ್ವಲ್ಪ ದವಾಖಾನೆಗೆ ಹೋಗಿ ಬರ್ಬೇಕ್ರಿ. ನಾನು ಹೋಗಿ ತೋರಿಸ್ಕೊಂಬರ್ಬೇಕು. ಯಾಕಂದ್ರೆ ನೆಗಡಿನೂ ಭಾಳ ಐತಿ. ನೆಗಡಿ, ತೆಲ್ಲು, ಮೈಕೈ ನೋವು ಭಾಳ ಐತ್ರಿ. ಹೋಗುನಂತಂದಾರ ನಮ್ಮ ಮನೆಯವ್ರು. ಈಗ ಸಂತಿ ಮಾಡ್ಕೊಂಬಂದ್ರಂದ್ರೆ ಏನಾರ ಅಡುಗೆ ಮಾಡ್ಕೋಬೇಕು. ಏನು ದವಾಖಾನೆಗೆ ಹೋಗೋದಾಗುತ್ತೋ ಎಂತಾನು ನೋಡೋಣ್ರಿ. ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಂತ್ರಿ. ಸಂತಿ ಮಾಡ್ಕೊಂಬಂದಾರ ನೋಡ್ರಿ. ನನಗಂತೂ ಕೈದು ಭಾಳ ಸೇದಾತಿತ್ತು. ರಾತ್ರಿಗಂದ್ರೆ ಭಾಳ ಕಸಾರ್ಕಿನವಂತ. ಸಂತಿದೆಲ್ಲ ತೆಗೆದಿಟ್ಟು ಸಿರಾ ತಿನ್ನೋ ಹಂಗಾಗಿದ್ರಿ. ಅದಕ್ಕೆ ಸಿರಾ ಮಾಡ್ಕೊಳತಿದ್ವಿ. ಬಾಂಬೆರಾಗ ಹೋದ್ರಿ. ಸಿರಾ ಮಾಡ್ಕೊಂಡು ಸಿರಾ ತಿಂದೀವಿ. ನಮ್ಮ ತಮ್ಮ ಅದು ಬಂದಿದ್ರಿ. ನಾನು ನಮ್ಮ ಮನೆಯವರೆಲ್ಲರೂ ಕೂಡಿ ಸಿರಾ ತಿಂದೀವಿ. ನಮ್ಮ ಪಾಪು ಮತ್ತು ಮನೆಗೆ ಹೋಗ್ತೀನಂತಂದು ನಮ್ಮ ತಮ್ಮನ ಕೂಡ ಮತ್ತು ಹೊಳ್ಳಿ ಹೋದ್ರೆ ಅವ್ನು ನಿಂದ್ರಲೇ ಏನಿಲ್ಲ. ರೆಡಿ ಆಯ್ತು ನೋಡ್ರಿ. ಶಿರಾ ತಿಂದ ಮತ್ತು ಏನರ ಮಾಡ್ಬೇಕ್ರಿ ಈಗ ಅಡಿಗೆ. ಸದ್ಯ ಮಟ್ಟಿಗೆ ಶಿರಾ ತಿಂತೇವ್ರಿ. 2 ಸ್ಪೂನ್. ಯಾಕಂದ್ರೆ ಒಂದು ನನ್ನ ಮಗಗ್ರಿ, ನನ್ನ ಮಗ ನಾನು ಒಂದು ಪ್ಲೇಟ್ನಾಗ ತಿನ್ನತ್ತೀವಿ. ಅದಕ್ಕೆ ಸ್ವಲ್ಪ ಸೊಪ್ಪಿನ ಪಲ್ಯ ಐತ್ರಿ. ಅದನ್ನು ಕ್ಲೀನ್ ಮಾಡ್ಕೊಂಡು ಸೋಸ್ಕೊಂಡು ಇಟ್ಕೊಂಡೆ ರೀ.